ಭಾರತದಲ್ಲಿ ಕರೋನಾ ವೈರಸ್ ಮೊದಲು ಯಾವ ರಾಜ್ಯದಲ್ಲಿ ಕಾಣಿಸಿಕೊಂಡಿತು? ಆಪ್ಷನ್ಸ್: ಎ ಕೇರಳ, ಬಿ ಬೆಂಗಳೂರು, ಸಿ ಗೋವಾ, ಡಿ ಬಿಹಾರ. ಸರಿಯಾದ ಉತ್ತರ ಆಪ್ಷನ್ ಎ ಕೇರಳ. ದಿವಂಗತ ನಟ ಪುನೀತ್ ರಾಜ್ಕುಮಾರ್ ಯಾವ ಜಾತಿಗೆ ಸೇರಿದವರು? ಆಪ್ಷನ್ಸ್: ಎ ಈಡಿಗ, ಬಿ ಬ್ರಾಹ್ಮಣ, ಸಿ ಒಕ್ಕಲಿಗ, ಡಿ ಕುರುಬರು. ಸರಿಯಾದ ಉತ್ತರ ಆಪ್ಷನ್ ಎ ಈಡಿಗ. ಬೇಸಿಗೆಯಲ್ಲಿ ಕಪ್ಪು ಬಣ್ಣದ ಬಟ್ಟೆ ಧರಿಸಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಸುಸ್ತಾಗುತ್ತದೆ, ಬಿ ಚರ್ಮ ಒಣಗಿದಂತಾಗುತ್ತದೆ, ಸಿ ಡಿಹೈಡ್ರೇಟ್ ಆಗುತ್ತದೆ, ಡಿ ಚರ್ಮ ಕಪ್ಪಾಗುತ್ತದೆ. ಸರಿಯಾದ ಉತ್ತರ ಮೇಲಿನ ಎಲ್ಲವೂ. ವೀಕ್ಷಕರೇ, ಕೆಲವರು ಬೇಸಿಗೆಯ ಸಮಯದಲ್ಲಿ ಸಾಕಷ್ಟು ಬಾರಿ ತಪ್ಪಾದ ಬಟ್ಟೆಗಳನ್ನು ಆಯ್ಕೆ ಮಾಡಿಕೊಂಡು ಅಸ್ವಸ್ಥತೆಯನ್ನು ಉಂಟು ಮಾಡಿಕೊಳ್ಳುತ್ತಾರೆ. ಅದರಿಂದ ನಾವು ಧರಿಸುವ ಬಟ್ಟೆ ಕಾಲಕ್ಕೆ ತಕ್ಕಂತೆ ಇದ್ದರೆ ಈ ಕಿರಿಕಿರಿಯನ್ನು ಸ್ವಲ್ಪ ಮಟ್ಟಿಗೆ ಹೋಗಲಾಡಿಸಿಕೊಳ್ಳಬಹುದು. ಬೇಸಿಗೆಯಲ್ಲಿ ಕಪ್ಪು ಬಟ್ಟೆಗಳನ್ನು ಧರಿಸುವುದು ಯೋಗ್ಯವಲ್ಲ. ಏಕೆಂದರೆ ಬೇಸಿಗೆಯಲ್ಲಿ ವಾತಾವರಣದಲ್ಲಿ ಹೆಚ್ಚಿನ ಶಾಖ ಇರುತ್ತದೆ ಮತ್ತು ಕಪ್ಪು ಬಟ್ಟೆಗಳು ಹೆಚ್ಚಿನ ಶಾಖವನ್ನು ಹೀರಿಕೊಳ್ಳುತ್ತವೆ. ಅದರಿಂದ ತ್ವಚೆ ಒಣಗಿದಂತಾಗುವುದು, ಕಪ್ಪಾಗುವುದು ಹಾಗೂ ಡಿಹೈಡ್ರೇಟ್ ಆಗೋದ್ರಿಂದ ದೇಹದಲ್ಲಿ ನಿಶಕ್ತಿ ಉಂಟಾಗಿ ಸುಸ್ತು ಕಾಣಿಸಿಕೊಳ್ಳುತ್ತದೆ. ಅದರಿಂದ ಬೇಸಿಗೆಯಲ್ಲಿ ಕಪ್ಪು ಬಟ್ಟೆಗಳಿಗೆ ಆದ್ಯತೆ ನೀಡಲಾಗುವುದಿಲ್ಲ. ಊಟದ ವಿಚಾರದಲ್ಲಿ ನೀವು ಮಾಡುವ ಯಾವ ತಪ್ಪು ಹೃದಯಾಘಾತಕ್ಕೆ ಕಾರಣವಾಗುತ್ತದೆ? ಆಪ್ಷನ್ಸ್: ಎ ಅತಿಯಾದ ಸೇವನೆ, ಬಿ ಬೆಳಗಿನ ತಿಂಡಿ ಲೇಟಾಗಿ ಮಾಡುವುದು, ಸಿ ಕಡಿಮೆ ಊಟ, ಡಿ ಉಪವಾಸ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಗಿನ ತಿಂಡಿ ಲೇಟಾಗಿ ಮಾಡುವುದು. ವೀಕ್ಷಕರೇ, ಮಾನವನಿಗೆ ಬೆಳಗಿನ ಉಪಹಾರವು ಆರೋಗ್ಯಕ್ಕೆ ಬಹಳ ಮುಖ್ಯವಾಗಿದೆ. ಬೆಳಿಗ್ಗೆ ತಿಂಡಿ ಸೇವಿಸದಿದ್ದರೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟ ಕಡಿಮೆಯಾಗುತ್ತದೆ. ಈ ಕಾರಣದಿಂದಾಗಿ ಮೆದುಳಿಗೆ ಸಾಕಷ್ಟು ಪೋಷಕಾಂಶಗಳು ಸಿಗುವುದಿಲ್ಲ ಮತ್ತು ಚಟುವಟಿಕೆಯೂ ಕೂಡ ನಿಧಾನಗೊಳ್ಳುತ್ತದೆ. ಇದರಿಂದ ಏಕಾಗ್ರತೆ ಸಹ ಕಡಿಮೆಯಾಗುತ್ತದೆ. ಇದಲ್ಲದೆ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುವ ಸಾಧ್ಯತೆಗಳು ಸಹ ಹೆಚ್ಚು. ಆದ್ದರಿಂದ ರೋಗಗಳು ಬರದಂತೆ ತಡೆಯಲು ತಪ್ಪದೇ ಎಲ್ಲರೂ ಉಪಹಾರ ಸೇವಿಸಬೇಕು. ಇತ್ತೀಚಿನ ಅಧ್ಯಯನವು ಬೆಳಿಗ್ಗೆ ತಿನ್ನುವುದು ಮತ್ತು ರೋಗ ನಿರೋಧಕ ಕ್ರಿಯೆ ನಡುವಿನ ಸಂಬಂಧವನ್ನು ಪತ್ತೆ ಹಚ್ಚಿದೆ. ಬೆಳಿಗ್ಗೆ 8 ಗಂಟೆಯೊಳಗೆ ಉಪಹಾರ ಸೇವಿಸುವವರಿಗೆ ಹೃದ್ರೋಗ ಬರುವ ಸಾಧ್ಯತೆ ಕಡಿಮೆ ಇದೆ ಎಂದು ಅಧ್ಯಯನದಲ್ಲಿ ತಿಳಿದು ಬಂದಿದೆ. ಇದಲ್ಲದೆ ಇದು ರಕ್ತದೊತ್ತಡವನ್ನು ನಿಯಂತ್ರಿಸಲು ಮತ್ತು ಹೃದಯಾಘಾತವನ್ನು ತಡೆಯಲು ಸಹಾಯ ಮಾಡುತ್ತದೆ. ಅಂದಹಾಗೆ ಹೃದ್ರೋಗದಿಂದ ಬಳಲುತ್ತಿರುವವರ ಸಂಖ್ಯೆ ಪ್ರತಿದಿನ 6% ಹೆಚ್ಚುತ್ತಿದೆ ಎಂದು ವರದಿಯಾಗಿದೆ. ವಿಶ್ವ ಆರೋಗ್ಯ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಪ್ರತಿ ವರ್ಷ 17.9 ಮಿಲಿಯನ್ ಜನರು ಹೃದ್ರೋಗದಿಂದ ಸಾಯುತ್ತಾರೆ. ಆದ್ದರಿಂದ ನೀವು ಆರೋಗ್ಯಕರ ಆಹಾರ ಪದ್ಧತಿಯನ್ನು ಅನುಸರಿಸಲು ವಿಶೇಷ ಗಮನ ನೀಡಬೇಕು ಮತ್ತು ನಿಯಮಿತ ವ್ಯಾಯಾಮವನ್ನು ಅಭ್ಯಾಸ ಮಾಡಬೇಕು. ಅನ್ನದಾನ ಮಾಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಪಾಪ ಕಳೆಯುತ್ತದೆ, ಬಿ ಆಯುಷ್ಯ ಜಾಸ್ತಿ, ಸಿ ದರಿದ್ರ ಹೋಗುತ್ತದೆ, ಡಿ ನೋವುಗಳು ಕಡಿಮೆ. ಸರಿಯಾದ ಉತ್ತರ ಆಪ್ಷನ್ ಎ ಪಾಪ ಕಳೆಯುತ್ತದೆ. ತಜ್ಞರ ಪ್ರಕಾರ ಆರೋಗ್ಯವಂತ ವ್ಯಕ್ತಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು? ಆಪ್ಷನ್ಸ್: ಎ 4 ಬಾರಿ, ಬಿ 3 ಬಾರಿ, ಸಿ 2 ಬಾರಿ, ಡಿ 5 ಬಾರಿ. ಸರಿಯಾದ ಉತ್ತರ ಆಪ್ಷನ್ ಬಿ 3 ಬಾರಿ. ವೀಕ್ಷಕರೇ, ದೈಹಿಕವಾಗಿ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬ ಸಾಮಾನ್ಯ ಪ್ರಶ್ನೆ ಜನರಲ್ಲಿದೆ. ಇದೀಗ ಆ ಪ್ರಶ್ನೆಗೆ ತಜ್ಞರೊಬ್ಬರು ಉತ್ತರಿಸಿದ್ದಾರೆ.
ಎಷ್ಟು ಬಾರಿ ತಿನ್ನಬೇಕು ಎಂಬುದಕ್ಕೆ ಯಾವುದೇ ನಿಖರ ನಿಯಮಿತವಾದ ಮಾನದಂಡವಿಲ್ಲ. ಬದಲಾಗಿ ದಿನಕ್ಕೆ ಎಷ್ಟು ಬಾರಿ ತಿನ್ನಬೇಕು ಎಂಬುದು ಜನರ ದೈಹಿಕ ಸ್ಥಿತಿಯನ್ನು ಅವಲಂಬಿಸಿರುತ್ತದೆ. ಆರೋಗ್ಯವಂತ ವ್ಯಕ್ತಿಯು ದಿನಕ್ಕೆ 3 ಬಾರಿ ತಿನ್ನುವುದು ಸೂಕ್ತವೆಂದು ಪರಿಗಣಿಸಲಾಗಿದೆ. ಬೆಳಗ್ಗೆ, ಮಧ್ಯಾಹ್ನ ಮತ್ತು ರಾತ್ರಿ ಊಟ ಮಾಡಬೇಕು. ಆದರೆ ಸಾಮಾನ್ಯಕ್ಕಿಂತ ಕಡಿಮೆ ತೂಕ ಇರುವವರು ಅಥವಾ ಯಾವುದೇ ದೈಹಿಕ ಸಮಸ್ಯೆಯಿಂದ ಬಳಲುತ್ತಿರುವವರು ದಿನಕ್ಕೆ 4 ಬಾರಿ ತಿನ್ನುವುದು ಉತ್ತಮ. ಮಧುಮೇಹ ರೋಗಿಗಳು ದಿನಕ್ಕೆ 3 ಬಾರಿ ತಿನ್ನಬೇಕು, ಏಕೆಂದರೆ ಅವರು ದೀರ್ಘಕಾಲ ಹಸಿದಿದ್ದಲ್ಲಿ ಅವರ ಸಮಸ್ಯೆಗಳು ಹೆಚ್ಚಾಗಬಹುದು. ಅದೇ ರೀತಿ ಸ್ಥೂಲಕಾಯದಿಂದ ಬಳಲುತ್ತಿರುವವರು ಅಥವಾ ಸಾಮಾನ್ಯಕ್ಕಿಂತ ಹೆಚ್ಚು ತೂಕ ಹೊಂದಿರುವ ಜನರು ದಿನಕ್ಕೆ 2 ಅಥವಾ 3 ಬಾರಿ ಲಘು ಆಹಾರವನ್ನು ತಿನ್ನಲು ವೈದ್ಯರು ಸಲಹೆ ನೀಡುತ್ತಾರೆ. ಊಟದ ಜೊತೆ ಕಾಫಿ ಕುಡಿದರೆ ಏನಾಗುತ್ತದೆ? ಆಪ್ಷನ್ಸ್: ಎ ಅಸಿಡಿಟಿ, ಬಿ ಅಜೀರ್ಣತೆ, ಸಿ ಮಲಬದ್ಧತೆ, ಡಿ ಅನಿಮಿಯಾ. ಸರಿಯಾದ ಉತ್ತರ ಆಪ್ಷನ್ ಡಿ ಅನಿಮಿಯಾ. ವೀಕ್ಷಕರೇ, ಊಟದ ಜೊತೆ ಕಾಫಿ ಕುಡಿದರೆ ಕಾಫಿಯಲ್ಲಿರೋ ಕೆಫಿನ್ ಊಟದಲ್ಲಿರುವ ಕಬ್ಬಿಣಾಂಶವನ್ನೇ ಹೀರಿಕೊಂಡು ಬಿಡುತ್ತದೆ. ಇದರಿಂದ ದೇಹದಲ್ಲಿ ರಕ್ತ ಕಡಿಮೆಯಾಗುತ್ತದೆ. ಇದನ್ನು ರಕ್ತಹೀನತೆ ಅಥವಾ ಅನಿಮಿಯಾ ಎಂದು ಕರೆಯುತ್ತಾರೆ. ಯಾವ ಪ್ರಾಣಿಯು ಕೆಂಪು ಬಣ್ಣದ ರಕ್ತ ಹೊಂದಿಲ್ಲ? ಆಪ್ಷನ್ಸ್: ಎ ಸ್ಟಾರ್ ಫಿಶ್, ಬಿ ಹಾವು, ಸಿ ಐಸ್ ಫಿಶ್, ಡಿ ಚೇಳು. ಸರಿಯಾದ ಉತ್ತರ ಆಪ್ಷನ್ ಸಿ ಐಸ್ ಫಿಶ್. ಅಡುಗೆ ಮನೆಯಲ್ಲಿ ಪ್ಲಾಸ್ಟಿಕ್ ಉತ್ಪನ್ನಗಳ ಬಳಕೆಯಿಂದ ಯಾವ ಕಾಯಿಲೆ ಬರುತ್ತದೆ? ಆಪ್ಷನ್ಸ್: ಎ ಬ್ರಾಂಕೈಟಿಸ್, ಬಿ ಹಾರ್ಟ್ ಅಟ್ಯಾಕ್, ಸಿ ಕ್ಯಾನ್ಸರ್, ಡಿ ಮೆದುಳು ಜ್ವರ. ಸರಿಯಾದ ಉತ್ತರ ಆಪ್ಷನ್ ಸಿ ಕ್ಯಾನ್ಸರ್. ವೀಕ್ಷಕರೇ, ಇಂದು ಅನೇಕ ಅಡುಗೆ ಮನೆಗಳನ್ನು ಪ್ಲಾಸ್ಟಿಕ್ ಉತ್ಪನ್ನಗಳು ಆವರಿಸಿಕೊಂಡಿವೆ. ಆದರೆ ಪ್ಲಾಸ್ಟಿಕ್ ತಯಾರಿಸಲು ಬಿಸ್ಫೆನಾಲ್ ಎ ಎಂಬ ಕೆಮಿಕಲ್ ಅನ್ನು ಬಳಸಲಾಗುತ್ತದೆ. ಈ ಕೆಮಿಕಲ್ ನಮ್ಮ ಹಾರ್ಮೋನ್ಗಳಿಗೆ ಹಾನಿ ಮಾಡುತ್ತದೆ ಮತ್ತು ನಮ್ಮ ಪ್ರತಿರೋಧಕ ವ್ಯವಸ್ಥೆಯನ್ನೇ ದುರ್ಬಲಗೊಳಿಸುತ್ತದೆ. ಇದರಿಂದ ಕ್ಯಾನ್ಸರ್ ರೋಗ ಬರುವ ಸಾಧ್ಯತೆ ಹೆಚ್ಚಿದೆ. ಹೀಗಾಗಿ ಪ್ಲಾಸ್ಟಿಕ್ ನಿರ್ಲಕ್ಷಿಸುವುದು ಉತ್ತಮ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.